ರಾಜ್ಯದ ರೈತರಿಗೆ ವಿಪರೀತವಾಗಿ ಕಾಡ್ತಾ ಇರೋದು ಯೂರಿಯಾ ಗೊಬ್ಬರದ ಅಭಾವ. ಇದು ರಾಜ್ಯ ಮತ್ತು ಕೇಂದ್ರದ ನಡುವೆ ತಿಕ್ಕಾಟಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಕೀಯ ಸ್ವರೂಪವನ್ನ ರಸಗೊಬ್ಬರದ ಫೈಟ್ ಪಡೆದುಕೊಂಡಿದೆ. ಘೋಷಣೆ ಮಾಡಿದ್ದ ಯೂರಿಯಾವನ್ನ ರಾಜ್ಯ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದೆ. ರಾಜ್ಯಕ್ಕೆ ಕೊಡಬೇಕಾದ ಯೂರಿಯಾವನ್ನ ನಾವು ಕೊಟ್ಟಿದ್ದೀವಿ ಅಂತ ಕೇಂದ್ರದವರು ವಾದ ಮಾಡ್ತಾ ಇದ್ದಾರೆ. ಯೂರಿಯಾ ಹಂಚಿಕೆ ವಿಚಾರದಲ್ಲಿ ರಾಜ್ಯ ವರ್ಸಸ್ ಕೇಂದ್ರ ಅನ್ನೋ ಫೈಟ್ ಶುರುವಾಗಿದೆ. ಕೇಂದ್ರ ಸಚಿವರಿಗೆ ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ. ತಿಕ್ಕಾಟ ಸಂಘರ್ಷ ಮುಂದುವರಿತಾ ಇದೆ. ಸಿಎಂ ಪತ್ರದ ಬೆನ್ನಲ್ಲೇ ಜಾಸ್ತಿ ಯೂರಿಯಾ ಕೊಟ್ಟಿದ್ದೀವಿ ಅಂತ ಕೇಂದ್ರ ತಿರುಗೇಟನ್ನು ಕೊಟ್ಟಿದೆ. ಯಾರ ಮಾತು ಸತ್ಯ ಹಾಗಾದ್ರೆ, ಯಾರ ಮಾತು ಸುಳ್ಳು? ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಸತ್ಯನಾ, ಕೇಂದ್ರದ ಮಾತು ನಿಜಾನಾ? ಪ್ರಶ್ನೆ ಇದ್ದೇ ಇದೆ. ನೋಡ್ತಾ ಹೋಗೋಣ ಉತ್ತರ ಏನೇನು ಅಂತ ಹೇಳಿ. ನೋಡಿ, ರಾಜ್ಯ ಕೇಂದ್ರದ್ದು ರಾಜಕೀಯವಾಗಿ ಇದರಲ್ಲಿ ಗೇನ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ ರಾಜಕಾರಣಿಗಳು. ಬಟ್ ನಿಜವಾಗ್ಲೂ ಅಬ್ಬರ ಈ ರಸಗೊಬ್ಬರದ ಅಭಾವ ಏನಕ್ಕೆ ಆಗ್ತಾ ಇದೆ ಅಂದರೆ, ಒಂದು ಚೀನಾದ ನೇರ ಹಸ್ತಕ್ಷೇಪದ ಕಾರಣಕ್ಕೆ. ಯಾಕಂದರೆ ನಾವು ಹೈಲಿ ಭಾರತ ಡಿಪೆಂಡ್ ಆಗಿರೋದು ಚೀನಾ ಮೇಲೆ. ಅಲ್ಲಿ ರಸಗೊಬ್ಬರದ ಕಂಟೈನರ್ಸ್ ಬಂದರ್ನಲ್ಲಿ ಅವ್ರು ಕ್ಲಿಯರೆನ್ಸೇ ಕೊಡ್ತಾ ಇಲ್ಲ. ಹೈಲಿ ಡಿಪೆಂಡೆಂಟ್ ನಾವು. 20% ಯೂರಿಯಾಯಿಂದ ಹಿಡಿದು 50% DAP ಅಂದರೆ ಸ್ಪೆಷಲ್ ಫರ್ಟಿಲೈಸರ್ಸಿಂದ ಹಿಡಿದು ಎಲ್ಲನೂ ಡಿಪೆಂಡ್ ಆಗಿರೋದು ಅವ್ರ ಮೇಲೆ. ಸೊ ಅವರು ಕತ್ತು ಹಿಸ್ಕೋ ಕೆಲಸ ಮಾಡ್ತಿದ್ರು. ಅದರ ನೇರ ಪರಿಣಾಮ ಕೇಂದ್ರದ ಮೇಲೆ ಆಗ್ತಿದೆ, ಕೇಂದ್ರದಿಂದ ರಾಜ್ಯದ ಮೇಲೆ ಆಗ್ತಾ ಇದೆ. ಇದು ನೈಜ ವಿಚಾರ. ಈಗ ಇವರಿಬ್ಬರು ಆರೋಪ ಮಾಡ್ಕೊಳ್ತಾ ಇರೋದು ಏನು ಅನ್ನೋದನ್ನು ನೋಡ್ಬಿಡೋಣ. ರಾಜ್ಯ ಸರ್ಕಾರ ಹೇಳ್ತಾ ಇರೋದು ಏನಂದರೆ, ಈ ವರ್ಷ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಒಟ್ಟು 11,17,000 ಮೆಟ್ರಿಕ್ ಟನ್ ಯೂರಿಯಾವನ್ನು ಕೊಡಬೇಕಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ತನಕ 5,16,951 ಮೆಟ್ರಿಕ್ ಟನ್ ಮಾತ್ರ ಯೂರಿಯಾವನ್ನು ಕೊಡಲಾಗಿದೆ. ರಾಜ್ಯಕ್ಕೆ ಇನ್ನೂ 6,80,655 ಮೆಟ್ರಿಕ್ ಟನ್ ಯೂರಿಯಾ ಬರಬೇಕಾಗಿದೆ. ತಕ್ಷಣಕ್ಕೆ ಅಟ್ಲೀಸ್ಟ್ 1,00,000 ಮೆಟ್ರಿಕ್ ಟನ್ನಷ್ಟು ಬೇಕು ಅಂತ ರಾಜ್ಯದ ವಾದ. ಕೇಂದ್ರ ಸರ್ಕಾರದ ವಾದನೂ ಟಿವಿ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ರಾಜ್ಯಕ್ಕೆ ಈ ಅವಧಿಯಲ್ಲಿ ಕೊಡಬೇಕಾಗಿರೋದು 6.30 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ. ಇಲ್ಲಿ ತನಕ ರಾಜ್ಯಕ್ಕೆ ಕೇಂದ್ರ ಕೊಟ್ಟಿರೋದು 8.73 ಲಕ್ಷ ಮೆಟ್ರಿಕ್ ಟನ್ನು. ಇವರಿಬ್ಬರು ಲೆಕ್ಕಾಚಾರಗಳನ್ನೇ ಬೇರೆ ಬೇರೆ ಥರ ತೋರಿಸ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ 7.08 ಲಕ್ಷ ಮೆಟ್ರಿಕ್ ಟನ್ನನ್ನು ಮಾರಾಟ ಮಾಡಿದೆ. ಸೊ ನಮ್ಮದೇನು ಪಾರ್ಟ್ ಇಲ್ಲ ಇದರಲ್ಲಿ, ಕ್ಲಿಯರೆನ್ಸ್ ಕೊಟ್ಟಿದ್ದೀವಿ, ಅವ್ರಿಗೆ ಎಷ್ಟು ಡಿಮ್ಯಾಂಡ್ ಬೇಕಿತ್ತು ಅಷ್ಟು ಕೊಟ್ಟಿದ್ದೀವಿ ನಾವು ಅಂತ ಇವರು ಹೇಳ್ತಾ ಇದ್ದಾರೆ. ಬಟ್ ಇವರು ನಮ್ಮ ಅಗತ್ಯ ಪೂರೈಕೆ ಆಗ್ತಾ ಇಲ್ಲ ಅನ್ನೋದು ಇವ್ರ ಮಾತು. ಆದರೆ ಕ್ರಿಟಿಕಲ್ ಸಪ್ಲೈ ವಿಚಾರದಲ್ಲಿ ಭಾರತ ಸ್ವಲ್ಪ ಎಡವಿದ ಹಾಗೆ ಕಾಣಿಸ್ತಾ ಇದೆ. ಈಗ ಅವರು ಮಾಸ್ಕೋ ಮತ್ತು ಈ ಸೌದಿಯವ್ರ ಜೊತೆಗೆ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಯೂರಿಯಾ ಪೂರೈಸಿ ಅಂತ ಹೇಳಿ. ಬಟ್ ಚೀನಾ ಮೇಲೆ ಅವಲಂಬಿತವಾಗಿರೋ ಎಲ್ಲ ಪ್ರಾಡಕ್ಟ್ಸ್ ಮೇಲೂ ಯಾವಾಗಲೂ ಇಂಥದ್ದೇ ತೂಗುಗತಿ ನೇತಾಡ್ತಿರುತ್ತೆ.